ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಎಲ್ಲಿದ್ದಾರೆ ಬೈರತಿ ಬಸವರಾಜ್ ಅವರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಯಾಕಂದ್ರೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಅವರು A5. ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಬಿಗಿ ಆಗ್ತಾ ಇದೆ ಕಾನೂನಿನ ಕುಣಿಕೆ. ಅವರನ್ನ ಸುತ್ತಿಕೊಳ್ತಾ ಇದೆ ಕಾನೂನಿನ ಕುಣಿಕೆ. ಹೈಕೋರ್ಟ್ ಈಗಾಗಲೇ ಅವರ ನಿರೀಕ್ಷಣಾ ಜಾಮೀನನ್ನು ತಿರಸ್ಕರಿಸಿತು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ A5 ಆಗಿರುವಂತಹ ಬೈರತಿ ಬಸವರಾಜ್ ಅವರು ಈ ಒಂದು ಪ್ರಕರಣದಲ್ಲಿ, ಈ ಕೊಲೆ ಪ್ರಕರಣದಲ್ಲಿ A5 ಇದ್ದಾರೆ. A1 ಮತ್ತು A5 ನಡುವೆ ಬಹಳ ಒಡನಾಟ ಇರುವಂಥದ್ದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ತನಿಖಾಧಿಕಾರಿಗಳಿಗೆ ಸಿಕ್ಕಿದೆ. ಈ ಕಾರಣಕ್ಕಾಗಿ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ಇವತ್ತು ಆದೇಶವನ್ನು ನೀಡಿದೆ. ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಹೈಕೋರ್ಟ್ ರಿಜೆಕ್ಟ್ ಮಾಡಿತ್ತು, ಆದರೆ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋದ್ರು, ಅಲ್ಲೂ ಕೂಡ ಜಾಮೀನು ನಿರಾಕರಿಸಲಾಗಿದೆ. ತನಿಖೆಗೆ ಹಾಜರಾಗದೆ ನಾಪತ್ತೆಯಾಗಿರುವಂತಹ KR ಶಾಸಕ ಹುಡುಕಾಟಕ್ಕೆ 3 ತಂಡಗಳ ರಚನೆ ಆಗಿದೆ. ಹುಡುಕಾಟ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಪ್ರಕರಣದ ತನಿಖೆ ನಡೆಸಿರುವಂತಹ CID ತಂಡದಿಂದ ಯಾವುದೇ ಕ್ಷಣದಲ್ಲಿ ಬಂಧನದ ಸಾಧ್ಯತೆ ಇದ್ದೇ ಇದೆ. ಆದರೆ ಯಾಕೆ ಅವ್ರನ್ನ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ತಿರಸ್ಕರಿಸಿದ ತಕ್ಷಣವೇ ಅವ್ರನ್ನ ಬಂಧಿಸಿಲ್ಲ ಅನ್ನುವಂತಹ ಪ್ರಶ್ನೆಯೂ ಇದ್ದೇ ಇದೆ. ಹಾಗೆಯೇ ಬೈರತಿ ಬಸವರಾಜ್ಗೆ ಸಂಬಂಧಿಸಿದಂತೆ ಇವತ್ತು ಅವರ ವಿರುದ್ಧ ಇರುವಂತಹ ಆರೋಪ, ಇವತ್ತು ಏನೆಲ್ಲ ವಾದ ನಡೆದಿದೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಜುಲೈ 16ರಂದು ಬೆಂಗಳೂರಿನ ಭಾರತೀನಗರದಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಯಾದಂತಹ ವ್ಯಕ್ತಿ ಕೂಡ ರೌಡಿ ಶೀಟರ್. ಜಮೀನು GPA ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಮತ್ತು ಬೈರತಿ ಬಸವರಾಜ್ ಆಪ್ತರ ನಡುವೆ ಗಲಾಟೆಯಾಗಿತ್ತು. ಅದು ಕೊಲೆಯಲ್ಲಿ ಅಂತ್ಯಗೊಂಡಿತ್ತು. ಬಿಕ್ಲು ಶಿವ ಹಿಂದೆನೇ ಒಂದು ವಿಡಿಯೋವನ್ನು ಮಾಡಿದ್ದ, ಅದರಲ್ಲಿ ಬೈರತಿ ಬಸವರಾಜ್ ವಿರುದ್ಧ ಆರೋಪವನ್ನು ಮಾಡಿದ. KR ಶಾಸಕ ಬೈರತಿ ಬಸವರಾಜ್ ಆಪ್ತ ಜಗದೀಶ್ ವಿರುದ್ಧ ಇಲ್ಲಿ ಆರೋಪ ನೇರವಾಗಿದೆ. ಜಗದೀಶ್ ಈ ಪ್ರಕರಣದ A1. ಜಗದೀಶ್ನ ಕಾರಣದಿಂದಾಗಿ, ಅಂದರೆ ಕೊಲೆಯಲ್ಲಿ ಆತ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಜಗದೀಶ್ FIR-ನಲ್ಲಿ ಶಾಸಕ ಬೈರತಿ ಬಸವರಾಜ್ A5, ಜಗ್ಗ A1. ಅಂದರೆ ಜಗದೀಶ್ A1 ಇರುವಂಥದ್ದು, A5 ಬೈರತಿ ಬಸವರಾಜ್. ಇಲ್ಲಿ ಬೈರತಿ ಬಸವರಾಜ್ ಜೊತೆಗೆ A1 ಜಗದೀಶ್ ಓಡಾಟ ಬಹಳ ಜೋರಾಗಿನೇ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕುಂಭಮೇಳಕ್ಕೂ ಕೂಡ ಜೊತೆಯಲ್ಲೇ ಹೋಗಿದ್ರು ಬೈರತಿ ಬಸವರಾಜ್ ಮತ್ತು ಜಗದೀಶ್. ಅಷ್ಟು ಆಪ್ತರಿದ್ದಾರೆ. ಸಾಮಾನ್ಯವಾಗಿ ಆ ರೀತಿಯಾದಂತಹ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥ ಸಮಯ ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ, ಯಾವುದೋ ದೂರದ ಫಾಲೋವರ್ಗಳನ್ನು ಕರ್ಕೊಂಡು ಹೋಗೋದಿಲ್ಲ, ಬಹಳ ಆಪ್ತರೇ ಇರಬೇಕು. ಆ ಕಾರಣ ಕರ್ಕೊಂಡು ಹೋಗೋದಿಲ್ಲ. ಶಾಸಕರ ಪ್ರತಿ ಕೆಲಸದಲ್ಲೂ ಕೂಡ ಜಗದೀಶ್ ಭಾಗಿಯಾಗಿರುವಂತಹ ಶಂಕೆಯೂ ಕೂಡ ಇದ್ದೇ ಇದೆ. ಮತ್ತು ಜಗದೀಶ್ನ ಅಕ್ರಮಗಳಲ್ಲಿ ಶಾಸಕರ ಪಾತ್ರದ ಬಗ್ಗೆಯೂ ಕೂಡ ಅನುಮಾನಗಳಿದ್ದೇ ಇದೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತಲೇ ಬೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಯಾವಾಗ ಮೊನ್ನೆ ಇವರ ಜಾಮೀನು ಅರ್ಜಿ ವಜಾ ಆಯಿತು, ಆಗಲೇ ನಾಪತ್ತೆಯಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋಗಿದ್ರು ಬೈರತಿ ಬಸವರಾಜ್ ಮತ್ತು ಜಾಮೀನು ನೀಡದಂತೆ CID ವಾದವನ್ನು ಮಂಡಿಸಿತು. ಬಹಳ ಪರಿಣಾಮಕಾರಿಯಾಗಿ ವಾದವನ್ನು ಮಂಡಿಸಲಾಗಿದೆ. 4236 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬೈರತಿ ಒಳಸಂಚಿನ ಬಗ್ಗೆ ಸಾಕ್ಷ್ಯಗಳ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದರೆ ಈ ವ್ಯಕ್ತಿಯನ್ನ ಇನ್ನೂ ಕೂಡ ಪೂರ್ತಿ ವಿಚಾರಣೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. CID ವಾದ ಆಲಿಸಿರುವಂತಹ ಜನಪ್ರತಿನಿಧಿಗಳ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಹೀಗಾಗಿ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. SPP ಅಶೋಕ್ ನಾಯಕ್ ಅವರು ಏನು ಹೇಳಿದ್ದಾರೆ ಅನ್ನೋದು, ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಪಾತ್ರ ಕಣ್ಣಿಗೆ ಕಾಣುವಂಥದ್ದಲ್ಲ. ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಆ ಅಪರಾಧ ಒಳಸಂಚು ಅಂತ ಹೇಳ್ತೀವಿ 120B ಅದನ್ನು ಪೂರೈಕೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಿದರು ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅಲ್ಲದೆ ಮಾನ್ಯ ಉಚ್ಚ ನ್ಯಾಯಾಲಯ ಸಹ ಮೊನ್ನೆ ಕೆಲವೇ ದಿನಗಳ ಹಿಂದೆ ಅವೆಲ್ಲವನ್ನು ಪರಿಗಣಿಸಿ ಅಲ್ಲೂ ಸಹ ಅವರಿಗೆ ಒಂದು ಯಾವುದೋ ಮಧ್ಯಂತರವಾದ ತುರ್ತು ಆದೇಶ ರಿಲೀಫ್ ಕೊಟ್ಟಿರಲಿಲ್ಲ. ಹಿಂದೆ ಕೊಟ್ಟಿದ್ರೂ ಸಹ ಅದನ್ನು ವಜಾಗೊಳಿಸಿರ್ತದೆ. ಆ ಹಿನ್ನೆಲೆಯಲ್ಲಿ ಮತ್ತು ಈಗ ಸಾಕ್ಷ್ಯದಲ್ಲಿ ಸಂಗ್ರಹಿಸಿದಂಥ ಇತ್ತೀಚಿನ ಎಲ್ಲ ವಿದ್ಯಮಾನಗಳನ್ನು ಗಮನಕ್ಕೆ ತಂದು ಅಲ್ಲಿ ಅಪರಾಧದಲ್ಲಿ ಇವರು ಸಹ ಭಾಗಿಯಾಗಿದ್ದರಿಂದ ಮಾನ್ಯ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಹಾಗಿದ್ರೆ ಒಬ್ಬ ಶಾಸಕ ಎಲ್ಲಿದ್ದಾರೆ? ಈ ಪ್ರಶ್ನೆಯೂ ಕೂಡ KR ಪುರಂನ ಜನ ಮತ ಹಾಕಿ ಗೆಲ್ಲಿಸಿರುವಂತಹ ಶಾಸಕ ಎಲ್ಲಿದ್ದಾರೆ?
ಹೈಕೋರ್ಟ್ನಿಂದ ಜಾಮೀನು ವಜಾಗೊಂಡ ದಿನದಿಂದಲೇ ಭೈರತಿ ನಾಪತ್ತೆಯಾಗಿದ್ದಾರೆ. ಮೊನ್ನೆ ಯಾವಾಗ ಹೈಕೋರ್ಟ್ ಮಧ್ಯಂತರ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ರು, ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಅಜ್ಞಾತ ಸ್ಥಳದಲ್ಲಿದ್ದು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಭೈರತಿಯವರು. ಆದರೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯವು ಕೂಡ ಅವರ ಅರ್ಜಿಯನ್ನ ತಿರಸ್ಕರಿಸಿದೆ, ವಜಾ ಮಾಡಿದೆ. ಬೆಳಗಾವಿ ಅಧಿವೇಶನದ ನಡುವೆ ಮಹಾರಾಷ್ಟ್ರದ ಕಡೆಗೆ ಬಸವರಾಜ್ ಅವರು ತೆರಳಿದ್ರು ಅನ್ನುವಂಥದ್ದು ಪೊಲೀಸರ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಅದರ ಪ್ರಕಾರವಾಗಿಯೇ 3 ತಂಡಗಳನ್ನು ರಚನೆ ಮಾಡಿದ್ದಾರೆ. 3 ತಂಡಗಳು ಗೋವಾ ಹಾಗೆಯೇ ಪುಣೆ ಸೇರಿದಂತೆ ಮಹಾರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹುಡುಕಾಡ್ತಾ ಇದ್ದಾರೆ. ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ಗಾಗಿ ಹುಡುಕಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ಹುಡುಕಾಟದಲ್ಲೂ ಕೂಡ ಕಣ್ಣಾಮುಚ್ಚಲೆ ಆಟ ನಡೀತಾ ಇದೆಯಾ, ಈ ಅನುಮಾನವೂ ಕೂಡ ಇದೆ. ಯಾಕಂದ್ರೆ ದೊಡ್ಡವರಿಗೊಂದು ನ್ಯಾಯವೇ ಅನ್ನುವಂತಹ ಪ್ರಶ್ನೆ ಅನೇಕ ಸಂದರ್ಭಗಳಲ್ಲಿ ಇರುತ್ತೆ. ಹಾಗಾಗಿ ಭೈರತಿ ಬಸವರಾಜ್ ಅವರ ವಿಚಾರದಲ್ಲಿ ಈ ರೀತಿಯಾದಂಥ ಡಿಲೇ ಆಗ್ತಿದೆಯಾ ಅಂತ ಹೇಳಿ ಇವತ್ತು ವಾದ ಪ್ರತಿವಾದವೂ ಕೂಡ ಬಹಳ ತೀವ್ರವಾಗಿ ನಡೆದಿತ್ತು. ಸಂದೇಶ್ ಚೌಟ ಅವರು ಭೈರತಿ ಬಸವರಾಜ್ ಪರ ವಕೀಲರು ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ನ್ಯಾಯಮೂರ್ತಿಗಳಾಗಿರುವಂತಹ ನ್ಯಾಯಾಧೀಶರಾಗಿರ್ತಕ್ಕಂತಹ ಗಜಾನನ ಹೆಗಡೆಯವರ ಸಮ್ಮುಖದಲ್ಲಿ 5 ತಿಂಗಳ ಬಳಿಕ ನಿನ್ನೆ 18 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಹಾಗೆಯೇ ಭೈರತಿ ಬಸವರಾಜ್ ಅಜಿತ್ ವಿರುದ್ಧದ ತನಿಖೆ ಇನ್ನೂ ಕೂಡ ಬಾಕಿ ಇದೆ ಅನ್ನೋದರ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಫೆಬ್ರವರಿ 21ರ ಮೊದಲ ದೂರಿನಲ್ಲಿ ಭೈರತಿ ಬಸವರಾಜ್ ವಿರುದ್ಧ ಯಾವುದೇ ಆರೋಪಗಳು ಇರಲಿಲ್ಲ. ಈ ಘಟನೆ ನಡೆದಾಗ ಮೊದಲ ದೂರಿನಲ್ಲಿ ಯಾವುದೇ ರೀತಿಯಂತ ಆರೋಪಗಳು ಇರಲಿಲ್ಲ. ಬಿಕ್ಲು ಶಿವ ತಾಯಿ ಹೇಳಿಕೆಯಲ್ಲೂ ಕೂಡ ಭೈರತಿ ಬಸವರಾಜ್ ವಿರುದ್ಧ ಆರೋಪಗಳು ಇರಲಿಲ್ಲ. ಹಾಗೆಯೇ ಅನುಮಾನದ ಮೇಲೆ ಪೊಲೀಸರು ಎಫ್ಐಆರ್ನಲ್ಲಿ ಭೈರತಿ ಹೆಸರನ್ನ ಸೇರಿಸಿದ್ದಾರೆ. ಇದು ಕೇವಲ ಅನುಮಾನದ ಮೇಲೆ ಸೇರಿಸಿರ್ತಕ್ಕಂಥ ಹೆಸರು. ನೇರವಾಗಿ ಮೃತನ ತಾಯಿ ತನ್ನ ದೂರಿನಲ್ಲಿ ಶಾಸಕರ ವಿರುದ್ಧ ಆರೋಪವನ್ನು ಮಾಡಿದೆ. ಸಿಐಡಿ ಒಮ್ಮೆಯೂ ಕೂಡ ನೋಟಿಸ್ ಕೊಟ್ಟಿಲ್ಲ, ಆದರೆ ಕೋಕಾ ಕಾಯ್ದೆಯನ್ನು ಹಾಕಿದೆ. ಸಿಐಡಿ ಅವರು ವಿಚಾರಣೆಗೆ ಹಾಜರಾಗುವಂತೆ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಕೊಟ್ಟಿಲ್ಲ, ಆದರೆ ಕೋಕಾ ಕಾಯ್ದೆಯನ್ನು ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಪ್ರಕರಣವನ್ನು ಸಿಬಿಐಗೆ ಕೊಡುವಂತೆ ಸ್ಪೀಕರ್ ಹಾಗೂ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ರೂ ಇನ್ನೂ ನಿರ್ಧಾರ ಆಗಿಲ್ಲ. ಸಿಬಿಐಗೆ ಈ ಪ್ರಕರಣವನ್ನು ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಒಂದು ಕೊಲೆ ಪ್ರಕರಣವನ್ನು ಸಿಬಿಐ ತನಿಖೆ ಮಾಡುವಂಥದ್ದು ಮಾಡಿಸ್ಬೇಕು ಅನ್ನುವಂಥದ್ದು ಶಾಸಕರ ಪ್ರಯತ್ನ. ಆದರೆ ಇಂತಹ ಪ್ರಕರಣದಲ್ಲೂ ಕೂಡ ಸಿಬಿಐ ಬರಬೇಕಾ ಅಥವಾ ನಮ್ಮ ರಾಜ್ಯದ ಪೊಲೀಸರು ತನಿಖೆಯನ್ನು ನಡೆಸೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇರುವಂಥದ್ದು. ಈ ವಿಚಾರದಲ್ಲಿ ಭೈರತಿ ಬಸವರಾಜ್ ಅವರು ಮೊನ್ನೆನೇ ಪತ್ರವನ್ನು ಕೊಟ್ಟಿದ್ರು. ಸರ್ಕಾರ ಇನ್ನೂ ನಿರ್ಧಾರವನ್ನು ಮಾಡಿಲ್ಲ. ಈ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅಶೋಕ್ ನಾಯಕ್ ಅವರು SPP ಅವರು ಪ್ರತಿವಾದವನ್ನು ಮಂಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರದು ಬಹಳ ಮೂಲ ಪ್ರಶ್ನೆ ಏನು ಇದ್ದಿದ್ದು ಅಂತಂದ್ರೆ, ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ, ಸದನದಲ್ಲಿರಬೇಕಾದಂಥ ಶಾಸಕರು ಎಲ್ಲಿಗೆ ಹೋದ್ರು ಅಂತ ಹೇಳಿ. ಯಾಕಂದ್ರೆ ಅವರು ಜನಪ್ರತಿನಿಧಿಯವರು ಎಲ್ಲಿಗೆ ಹೋದ್ರು ಅನ್ನುವಂತಹ ವಿಚಾರವನ್ನು ಪ್ರಶ್ನಿಸಿದ್ದಾರೆ. ಡಿಸೆಂಬರ್ 18ರಿಂದ ಶಾಸಕರು ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ತಮ್ಮ ಪ್ರತಿವಾದದ ಸಂದರ್ಭದಲ್ಲಿ ಅಶೋಕ್ ನಾಯಕ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಬಹಳ ಮುಖ್ಯ, ಯಾಕೆಂದರೆ ಒಬ್ಬ ಜನಪ್ರತಿನಿಧಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋದು. ಕೊಲೆ ಪ್ರಕರಣ ಗಂಭೀರ ಎಂಬುದನ್ನು ಹೈಕೋರ್ಟ್ ಪರಿಗಣಿಸಿದೆ. ಯಾಕಂದರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಅರ್ಜಿ ಅವರ ಜಾಮೀನು ವಜಾಗೊಂಡಾಗ ಹೈಕೋರ್ಟ್ ಕೂಡ ಕೊಲೆ ಪ್ರಕರಣವನ್ನು ಗಂಭೀರ ಅಂತೇಳಿ ಪರಿಗಣಿಸಿದೆ. ಅಂಥದ್ದೊಂದು ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ಕೊಲೆಗೆ ಒಳಸಂಚು ನಡೆಸಿದಾಗ ಸಾಕ್ಷ್ಯಗಳು ಕಣ್ಣಿಗೆ ಕಾಣುವುದಿಲ್ಲ. ಅಂದರೆ ಅವರ ತಾಯಿ, ಯಾಕಂದರೆ ಸಂದೇಶ್ ಚೌಟ ಅವರು ವಾದವನ್ನು ಮಂಡಿಸುವಾಗ ಅವರ ತಾಯಿ ಕೊಟ್ಟಂತಹ ಮೊದಲ ದೂರಿನಲ್ಲಿ, ಜುಲೈ 21 ಕೊಟ್ಟಂತಹ ದೂರಿನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಇರಲಿಲ್ಲ ಅನ್ನೋಂತ ಹೇಳಿದ್ದಾರೆ. ಅದಕ್ಕೇ ಕೊಲೆಗೆ ಒಳಸಂಚು ನಡೆಸಿದಾಗ ಸಾಕ್ಷ್ಯಗಳು ಕಣ್ಣಿಗೆ ಕಾಣುವುದಿಲ್ಲ. A1 ಮತ್ತು A10 ಜೊತೆಗೆ ಭೈರತಿ ಬಸವರಾಜ್ ಒಳಸಂಚು ರೂಪಿಸಿದ್ದರಿಂದಲೇ ಈ ಕೊಲೆ ಆಗಿದೆ ಅನ್ನುವಂಥದ್ದನ್ನು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಕೊಲೆ ಆದ ದಿನವೇ ಭೈರತಿ ಬಸವರಾಜ್ಗೆ ತಿಳಿಸಿ A1 ವಿದೇಶಕ್ಕೆ ಹೋಗ್ತಾನೆ. ಇಲ್ಲಿರುವಂತಹ ಆರೋಪಿ ನಂಬರ್ 1 ಜಗ್ಗ, ಆತ ಮೊದಲಿಗೆ ತಲೆಮರೆಸಿಕೊಳ್ತಾನೆ. ಆತ ವಾಪಸ್ ಬರೋದು ಸುಮಾರು 30 ದಿವಸಗಳ ನಂತರ ಆತ ಬರ್ತಾನೆ. ಅಲ್ಲಿ ತನಕ ಆತ ವಿದೇಶದಲ್ಲಿ ತಲೆಮರೆಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಇದರಲ್ಲಿ ಈ ಪ್ರಕರಣದಲ್ಲಿ ಅಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇದು. ಹೀಗಾಗಿ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿರುವುದು ಕೂಡ ಅನುಮಾನವನ್ನು ಮೂಡಿಸಿದೆ. ಅವರು ತಲೆಮರೆಸಿಕೊಂಡಿರುವಂಥದ್ದು ಕೂಡ ಅನುಮಾನವನ್ನು ಮೂಡಿಸಿದೆ ಅನ್ನುವಂಥದ್ದನ್ನು SPP ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಮತ್ತು ಬಂಧಿಸಿ ವಿಚಾರಣೆಗೊಳಪಡಿಸಿದಾಗಲೇ ಕೆಲ ಅಂಶಗಳು ಬೆಳಕಿಗೆ ಬರಲಿವೆ. ಅವರನ್ನು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತರಲಾಗಿದೆ. ಹೀಗೆ ವಾದ ಪ್ರತಿವಾದವನ್ನು ಆಲಿಸಿರ್ತಕ್ಕಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಭೈರತಿ ಬಸವರಾಜ್ ಅವರು ತಲೆಮರೆಸಿಕೊಂಡಿದ್ದಾರೆ.
ಒಬ್ಬ ಶಾಸಕ ತಲೆಮರೆಸಿಕೊಂಡಿದ್ರೆ ಏನು ಸಂದೇಶ ಹೋಗುತ್ತೆ? ಕಾನೂನಿನ ಚೌಕಟ್ಟಿನ ಒಳಗಡೆ ಹೌದು ಅವರು ತಪ್ಪು ಮಾಡದೇ ಇದ್ದರೆ ಖಂಡಿತವಾಗ್ಲೂ ಕೂಡ ಅವ್ರಿಗೆ ರಿಲೀಫ್ ಸಿಗುತ್ತೆ ಕೂಡ. ಆದರೆ ಕಾನೂನಿನ ಚೌಕಟ್ಟಿನಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ಅವರನ್ನು ನೋಡುವಂತಹ ರೀತಿಯೂ ಕೂಡ ಬದಲಾಗುತ್ತೆ. ಈಗ ಭೈರತಿ ಬಸವರಾಜು ಕೂಡ ಒಬ್ಬ ಸಾಮಾನ್ಯ ಏನು ಉಳಿದ ಕ್ರಿಮಿನಲ್ಗಳ ರೀತಿಯಲ್ಲಿನೇ ಅವರು ಕೂಡ ತಲೆಮರೆಸ್ಕೊಂಡು ಓಡಿ ಹೋದರೆ ಏನು ಅವಸ್ಥೆ? ಜನಪ್ರತಿನಿಧಿ, ಜನರ ಮತವನ್ನು ತೆಗೊಂಡವರು ಈ ರೀತಿಯಾಗಿ ತಲೆಮರೆಸ್ಕೊಂಡ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ನಾಗರಿಕ ಸಮಾಜದಲ್ಲೂ ಕೂಡ ಮೂಡುವಂಥದ್ದು.